ಕಪಾಳ ಕೊಡಿಸ್ಕೊಂಡ್ರು ಪರವಾಗಿಲ್ಲ, ಸ್ವೀಟ್ ತಿನ್ಬೇಕು. ಬೇಜಾರಲ್ಲಿ ಸ್ಟಾಂಪ್ ಹಾಕೋತಾರೆ. ನಿಜವಾಗ್ಲೂ ಬೇಜಾರಾಯ್ತು. ಆರ್ಟ್ ವರ್ಕ್ ಗೋಲ್ಡ್ ವೆರಿ ನೈಸ್. ಹೇ ಸ್ನೇಹಿತರೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸ್ಯಾಂಡಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ಎಷ್ಟು ದಿವಸ ಆದ್ಮೇಲೆ ಅಬ್ಬಾ, ನಿಜವಾಗ್ಲೂ ಅಲ್ವಾ, ಲಾಂಗ್ ಬ್ರೇಕ್ ಆಯ್ತು. ಮದುವೆ ಅಂತೆ, ಫಂಕ್ಷನ್ ಅಂತೆ, ಹುಷಾರಿಲ್ಲ ಅಂತೆ. ಹುಷಾರಿಲ್ಲ. ಆಮೇಲೆ ನಾನು ಬಾಲಿ ಮಾತ್ರ ಹೋಗಿರೋದಷ್ಟೇ, ಬೇರೆ ಎಲ್ಲೂ ಹೋಗಿಲ್ಲ ಮದುವೆಗೆ. ಇವಳು ಸುತ್ತಾಡಿ ಕೊನೆಗೆ ಸಿಕ್ಕಿದ್ದು. ಇವಾಗ ಎಲ್ಲ ಚೆನ್ನಾಗಿದೆ. ಒಂದು 4 ಡೇಸ್ ಇಂದ ಅನ್ಕೊಂಡ್ವಿ, ಇನ್ನ ಲೇಟ್ ಮಾಡೋದು ಬೇಡ, ನಡಿ ನಮ್ಮ ಸ್ನೇಹಿತರಿಗೆಲ್ಲ ತೋರ್ಸೋಣ ಅಂತ. ಸೊ ನಾವಿವತ್ತು ಎಲ್ಲಿಗೆ? ಗ್ಲೋಬಲ್ ವಿಲೇಜ್. ಗ್ಲೋಬಲ್ ವಿಲೇಜ್. ನಿಮ್ಮಲ್ಲೆಲ್ಲ ತುಂಬಾ ಜನ ಕೇಳಿದ್ದೀರಾ ಗ್ಲೋಬಲ್ ವಿಲೇಜ್ ಅಂತ, ಅದಕ್ಕೆ ಅದನ್ನ ತೋರ್ಸೋಣ ಅಂತ ಇಬ್ರು ಬಂದ್ವಿ. ಸೊ ಶಿವರಂಜನಿ ಎಲ್ಲೂ ಹೋಗಲ್ಲ ಈಗ ಸದ್ಯಕ್ಕೆಲ್ಲೂ ಇಲ್ಲ. ಕರೆಕ್ಟ್. ಲೆಟ್ಸ್ ಗೋ ನೌ. ರಿಷಾ ಮತ್ತೆ ರಿಷಾ ಮಗಳು ನೋಡಿ. ಟಿಕೆಟ್ ಹೇಳ್ಬಿಡು ರಿಷಾ, ಎಲ್ಲಿ ಸಿಕ್ಕತ್ತೆ ಅಂತ. ಸೊ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಟಿಕೆಟ್ ತಗೊಳಕ್ಕೆ ಒಂದು ಸ್ಪೆಷಲ್ ಮ್ಯಾಜಿಕಲ್ ಪ್ಲೇಸ್ಗೆ ಹೋಗ್ತಾ ಇದೀವಿ. ಅದಕ್ಕೆ ಮುಂಚೆ ಟಿಕೆಟ್ ತಗೊಳ್ಳೋಣ. ಆಯ್ತು, ಹೋಗೋಣ. ಸೊ ವೀಕ್ ಡೇಸಲ್ಲಿ 25 dirhams, ಅಂದರೆ ಸಂಡೇ ಟು ಥರ್ಸ್ಡೇ 25, ವೀಕೆಂಡಿಗೆ 30 dirhams ಟಿಕೆಟ್ ಕೌಂಟ್ರಿ ಇಲ್ಲಿದೆ. ಕಾರ್ಡ್ ಇದೆ, ಕಾರ್ಡ್ ಓನ್ಲಿ ಅಂತ ಬರೆದಿದ್ದಾರೆ ಇಲ್ಲಿ. ಅಲ್ಲಿ ಕ್ಯಾಶ್ ಆ್ಯಂಡ್ ಕಾರ್ಡ್ ಅಂತಿದೆ. ಇವಳು ಬಂದ್ಲು ಇವಾಗ ಟಿಕೆಟ್ ತಗೊಳ್ಳೋದಕ್ಕೆ. ಏನು ಟಿಕೆಟ್ ತಗೊಂಡ್ಯಾ? ಹೌದು, ನಾನು ಕಾರ್ಡಲ್ಲಿ ಪೇ ಮಾಡಿದೆ. ಓಕೆ. ಸೊ 30 dirham ಒಂದು ಟಿಕೆಟ್ಗೆ. ಆಮೇಲೆ ಇವ್ರ ಹತ್ರ ಯಾಕೆ 30, 25 ಅಂತ ಹೇಳ್ತಾರಲ್ಲ? ಅದು ವೀಕ್ ಡೇಸ್ ಮಂಡೇ ಟು ಥರ್ಸ್ಡೇ ಆದ್ರೆ 25. ಇವತ್ತು ಫ್ರೈಡೇ ಅಲ್ವಾ? ಸೊ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ವೀಕೆಂಡ್ ಲೆಕ್ಕ ಬರುತ್ತೆ. ಆಮೇಲೆ ಇದು ತಗೊಂಡೆ ನಮ್ಮ ವೀಕ್ಷಕರಿಗೆ ತೋರ್ಸಕ್ಕೆ ಅಂತ, ಪಾಸ್ಪೋರ್ಟ್ ಅಂತ. ಇದ್ರಲ್ಲಿ ಮೋಸ್ಟ್ಲಿ ಎಲ್ಲ ಕಂಟ್ರೀಸ್ ಹೆಸರು ಇರಬಹುದು, ಬಟ್ ನೋಡೋಣ. ನೋಡಿ, ಹೀಗೆ 30 seasons ಅಂದರೆ 30 years ಆಯಿತು. ಸೊ ಇದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಎಲ್ಲಿ ಹೌದು ಸ್ಟ್ಯಾಂಪ್, ನೀವು ಪ್ರತಿ ಒಂದು ಇದಕ್ಕೆ ಹೋಗ್ಬಿಟ್ಟು. ಸೋ ನೈಸ್ ಅಲ್ವಾ? ನಾವು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಸ್ಟಾಂಪ್ ಮಾಡ್ಕೊಳ್ಳೋಣ. ಇದಕ್ಕೆ 10 dirham ಎಕ್ಸ್ಟ್ರಾ. 10 dirham ಎಕ್ಸ್ಟ್ರಾ. ಎಸ್. ಆಮೇಲೆ ಇಲ್ಲಿ ಮ್ಯಾಪು ಇದೆ. ಸೊ ವಿ ಕ್ಯಾನ್ ಫಾಲೋ ದಿಸ್. ಓಕೆ, ಹೋಗೋಣ ಬಾ. ಏನಂದ್ರೆ ಇಲ್ಲಿ ಸುಮಾರು ಎಂಟ್ರೆನ್ಸ್ಗಳಿದೆ. ಸೊ ನೀವು ಯಾವ ಎಂಟ್ರೆನ್ಸ್ ಇಂದ ಒಳಗಡೆ ಬರ್ತೀರಾ ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದರೆ ಎಲ್ಲಿಂದ ಎಲ್ಲೋ ಬಂದು ಎಲ್ಲೋ ಹೋದಂಗಾಗತ್ತೆ. ಅದೊಂದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇಲ್ಲಿ ಬರ್ತಾ ಇದ್ದಂಗೆ ಈ ಎಂಟ್ರೆನ್ಸಿಂದ ಹೊರಗಡೆ ಬಂದು ಇನ್ಯಾರಾದ್ರೂ ಮೀಟ್ ಮಾಡೋಂಗಿದ್ರೆ, ಇಲ್ಲಿ ಯಾರಾದರೂ ಇಲ್ಲೇ ಇರ್ತೀನಿ ಅಂತ, ಸಿಗ್ತೀನಿ ಅಂತ ಹೇಳೋಂಗಿದ್ರೆ, ಸೊ ಒಂದು ಎಂಟ್ರೆನ್ಸು ಅದ್ರ ಎದುರುಗಡೆ ಇರೋವಂಥ ಒಂದು ಯಾವುದಾದ್ರೂ ಶಾಪ್ನ ನೆನ್ಪಿಟ್ಕೊಂಡು ಮತ್ತೆ ಸುತ್ತಾಡಿ. ಸೊ ನಮ್ಮ ವೀಕ್ಷಕರಿಗೆ ಇನ್ನೊಂದು ಇನ್ಫಾರ್ಮೇಷನ್, ಇಲ್ಲಿ ಎಂಟ್ರೆನ್ಸ್ ಎಲ್ಲ ಹೇಳ್ಬಿಡ್ತಾ ಇದ್ದೀವಿ. ಹಿಂದ್ಗಡೆ ನೋಡಿ, ಅಲ್ಲೊಂದು ಸಾರಿ ಎಕ್ಸ್ಚೇಂಜ್. ಸೊ ಟೂರಿಸ್ಟ್ ಬರೋರು ತುಂಬ ಜನರ ಹತ್ರ ಅವರು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಬೇಕಂದ್ರೆ, ನೀವು ರುಪೀಸಲ್ಲಿ ಅಥವಾ ಬೇರೆ ಯಾವುದೋ ಕರೆನ್ಸಿಲಿ ತಂದು ಇಲ್ಲಿ ಚೇಂಜ್ ಮಾಡಿಸ್ಕೋಬೇಕಂದ್ರೆ ಎಂಟ್ರೆನ್ಸಲ್ಲೇ ಮಾಡಿಸ್ಕೋಬೋದು. ತುಂಬ ಕಡೆ ಕಾರ್ಡಲ್ಲೂ ತೊಗೊಳ್ತಾರೆ ಪೇಮೆಂಟ್, ಆದರೂ ಸ್ವಲ್ಪ ಕ್ಯಾಶ್ ಇಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಬಾರ್ಗೇನ್ ಮಾಡ್ಬೋದು. ಎಷ್ಟೊಂದು ಕಡೆ ಬಾರ್ಗೇನ್ ಮಾಡೋ ಅಲ್ಲಿ ನೀವು ಕ್ಯಾಶಲ್ಲಿ ಪೇ ಮಾಡಬೇಕಂದ್ರೆ ಕರೆನ್ಸಿ ಇಟ್ಕೊಳ್ಳಿ ನೀವು. ಎಲ್ಲೆಲ್ಲಿ ಕಾಟನ್ ಕಾಣುತ್ತೆ ಹೊರಟೋಗ್ತಾಳೆ. ನೋಡಿದ್ರಾ? ಕಾಟನ್ ಬಟ್ಟೆ ನೋಡಿದ ತಕ್ಷಣ ಓಡೋಗ್ತಾಳೆ. ಕಾಟನ್ ನಿಜವಾಗ್ಲೂ ಚೆನ್ನಾಗಿತ್ತು. ಹೋಗೋಕೆ ಮೊದಲು ತಗೊಳ್ಳೋಣ ಅಂದ್ಕೊಂಡೆ. ನಾನು ಕಾಟನ್ ರಾಣಿ ಅಲ್ಲ, ನಾನು ಕಾಟನ್ ರಾಣಿ. ಅದಕ್ಕೆ ಅವ್ರು ನೋಡಿ ನಮ್ಮ ಹಿಂದೆ ಓಡ್ ಬರ್ತಾ ಇದ್ದಾರೆ. ನಮ್ಮ ವಿಡಿಯೋಲಿ ಕಾಣಿಸ್ತಾ ಇದ್ದಾಳೆ. ಹೌದು, ಬಿಡ್ತಾ ಇಲ್ಲ. ಯಾಕಂದ್ರೆ ಹೋಗಿ ಕಾಟನ್ 100% ಕಾಟನ್ ಅಂದ್ರೆ ನಂಗೊಂಥರ ತುಂಬಾನೇ ಖುಷಿ ಆಗುತ್ತೆ.
ಬಟ್ ಎತ್ಕೊಂಡು ಯಾರು ಸುತ್ತಾರೆ ಇವಾಗ ವಾಪಸ್ ಹೋಗ್ಬೇಕಾದ್ರೆ ವಾಪಸ್ ಹೋಗೋವಾಗ ಹೆಂಗೂ ಇದೇ ಗೇಟಿಗೆ ಬರಬೇಕು ಅಲ್ವಾ? ಆವಾಗ ತಗೊಳ್ಳಿ. ಅಲ್ಲಿ ತನಕ ಏನೂ ತಗೊಳಕ್ ಬಿಡಲ್ಲ, ತಿನ್ನಕ್ ಕೊಡೋದಷ್ಟೇ. ಎಸ್. ಹೋಗೋಣ ಬಾ. ಬಕೂರ್ ನೋಡಿ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಬಕೂರ್ ಅಂದರೆ ಅದೇ ಸಾಂಬ್ರಾಣಿ, ನಮ್ಮ ಲೆಕ್ಕದಲ್ಲಿ ಸಾಂಬ್ರಾಣಿ. ಸೊ ಬಕ್ಲಾವ ಎಲ್ಲ ನೋಡ್ತಾ ಇದ್ದಾಳೆ ನೋಡಿ. ಲೆಬನೀಸ್, Yeah, that's Turkish. ಟರ್ಕಿಶ್. ಓಕೆ, ಟರ್ಕಿಶ್ ಸ್ವೀಟ್ಸ್ ಫುಲ್ಲು ಎಷ್ಟು ಸ್ವೀಟ್ ಆಗಿರುತ್ತೆ ಅಂದರೆ ತಿಂದರೆ ಒಂದು ಕಪಳ ಕೊಟ್ಟಂಗಿರುತ್ತೆ ನಿಜವಾಗ್ಲೂ. ಆದ್ರೂ ಇವಳಿಗೆ ತಿನ್ಬೇಕು. ಆದರೂ ತಿನ್ನಬೇಕು, ಕಪಳ ಕೊಡಿಸ್ಕೊಂಡ್ರೂ ಪರವಾಗಿಲ್ಲ, ಸ್ವೀಟ್ ತಿನ್ನಬೇಕು. ಪಿಸ್ತಾ, ಇದೂ ಪಿಸ್ತಾ. ದಿಸ್ ಇಸ್ ವಿತ್ ಪಿಸ್ತಾ. ಯಾ ಇಲ್ಲಿ ನೋಡಿ, ತಿನ್ನು ಈ ಥರ ತಿಂದು ತಿಂದು ದಾರಿ ಉದ್ದಕ್ಕೂ ತಿಂದು ತಿನ್ನು, ನೀನು ಫುಲ್ ತಿನ್ನು. ನಾನು ನಿನಗೂ ಅರ್ಧ ಕೊಡ್ತೀನಿ, ನೀನು ಕೊಡದೆ ನಾನು ತಿನ್ನ. ನೋಡು, ನಾನು ಫುಲ್ ತಿನ್ನು ಅಂದ್ರು ಅವಳು ಹೇಳಿದ ಮಾತು ಕೇಳಲ್ಲ. ಚೆನ್ನಾಗಿದ್ಯಾ ಮಗ? ಸೊ ಈ ಗ್ಲೋಬಲ್ ವಿಲೇಜಲ್ಲಿ ಒಂದು 90+ ಕಂಟ್ರೀಸ್ ಆದರೂ ಇರ್ಬೋದು. Yes. ಅಲ್ವಾ? ಇಲ್ಲೇನಂದರೆ ಅದು ಸಾಯಂಕಾಲದ ಹೊತ್ತಲ್ಲಿ ಅದೇ 4 o'clock ಇದು ಓಪನ್ ಆಗುತ್ತೆ. ಆಮೇಲೆ 9:30 ಏನೋ ಫೈರ್ ವರ್ಕ್ಸ್ ಎವ್ರಿ ಡೇ ಫೈರ್ ವರ್ಕ್ಸ್ ಇರುತ್ತೆ. ಆಮೇಲೆ ಇರುತ್ತೆ, ಇದು ಓಪನ್ ಇರುತ್ತೆ. ಮೊದಲೆಲ್ಲ ಹೇಗಿರೋದು, ಟಾಕಿಂಗ್ ಅಬೌಟ್ 22 ಇಯರ್ಸ್ ಅಗೋ, ನಾವು ಅವಾಗೆಲ್ಲ ಬಂದಿರೋ ಟೈಮಲ್ಲಿ ಬಿಗಿನಿಂಗ್ ಅಲ್ಲಿ ಗ್ಲೋಬಲ್ ವಿಲೇಜ್ ಅಂದ್ರೆ ಬರೀ ಡಿಸೆಂಬರ್ ಅಲ್ಲಿ ಇರೋದು. ಕರೆಕ್ಟ್. ಸೊ ಜನರೆಲ್ಲರೂ ಆ ಟೈಮಲ್ಲಿ ಬರೋದು. ಶಾಪಿಂಗ್ ಫೆಸ್ಟಿವಲ್, DSF ದುಬೈ ಶಾಪಿಂಗ್ ಫೆಸ್ಟಿವಲ್ ಅಂತ ಹೇಳೋರು. Correct. ಆ ಟೈಮಲ್ಲಿ ಬಂದು 2 ತಿಂಗಳು ಡಿಸೆಂಬರ್ ಓಪನ್ ಆಗೋದು, ಜಾನ್ವರಿ ಕ್ಲೋಸ್ ಆಗೋದು. ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಕ್ರೌಡ್ ಜಾಸ್ತಿ ಆಗ್ತಾನೆ ಇಲ್ಲ. ಪ್ರತಿ ವರ್ಷನೂ ಅಷ್ಟೇ, ಬರೀ ದುಬೈ ಅಲ್ಲ, ಹೊರಗಡೆಯಿಂದ ತುಂಬಾ ಕಂಟ್ರೀಸ್ ಇಂದ ಜಸ್ಟ್ ಹಾಲಿಡೇಗೆ ಬರೋರು ಬಂದೇ ಬರ್ತಾರೆ. ಹೌದು. ಇದೇನಂದ್ರೆ ಮೇ 18th ಹಂಗೇನೋ ಕ್ಲೋಸ್ ಆಗುತ್ತೆ, ಮತ್ತೆ ಅಕ್ಟೋಬರ್ ಅಲ್ಲಿ ಓಪನ್ ಆಗುತ್ತೆ. ಅಕ್ಟೋಬರ್ 15th 16th 17th ಹೆಂಗೋ ಒಂದಿನದಲ್ಲಿ ಇದನ್ನು ಓಪನ್ ಮಾಡ್ತಾರೆ ಆ ಥರ. ಆಮೇಲೆ ಏನಂದರೆ ಇಲ್ಲಿ ಏನಂದರೆ ಇವಾಗ ಎಷ್ಟೊಂದು ಕಂಟ್ರಿಗಳಿದೆಯಲ್ಲ, ಅದ್ರೊಳಗಡೆ ಹೋದರೆ ಅವ್ರದ್ದು ಊಟ ಇರ್ಬೋದು, ಅವ್ರದ್ದು ಡ್ರೆಸ್ ಇರ್ಬೋದು, ಅವ್ರದ್ದು ಸಂಸ್ಕೃತಿ ಏನಾದರೂ ಒಂದು ಇರ್ಬೋದು, ಆಮೇಲೆ ಅವ್ರದ್ದೊಂದು ಪರ್ಫಾರ್ಮೆನ್ಸ್ಗಳಿರ್ಬೋದು, ಆ ಥರ ಏನೇನೋ ಒಂದು ತುಂಬ ಸಿಕ್ಕುತ್ತೆ ಮಾತ್ರ. ಪ್ರತಿ ಒಂದು ಕಂಟ್ರಿದು ಕಲ್ಚರು ಹೌದು, ಇದು ಒಂದು ಜಾಗಕ್ಕೆ ಬಂದ್ರೆ ಎಲ್ಲ ಸಿಕ್ಕುತ್ತೆ. ಆ ಥರ ಇವತ್ತು ಎಷ್ಟು ಕಂಟ್ರಿ ಆಗುತ್ತೆ ನೋಡೋಣ, ಟ್ರೈ ಮಾಡೋಣ ಎಷ್ಟಾಗುತ್ತೆ ಅಂತ. ಮತ್ತೆ ಎಷ್ಟೊಂದು 5 ಕಿಲೋಮೀಟರ್ ಮೇಲಾದ್ರೂ ಇದೆ. ಅಯ್ಯೋ ಹೌದಪ್ಪ, ನಡೆದಷ್ಟು ನಡಿಬೇಕು, ಆ ಥರ ತೋರಿಸಿದಷ್ಟು ಇರುತ್ತೆ, ನಡೆದಷ್ಟು ಇರುತ್ತೆ. ಸೊ ಇವತ್ತು ಎಷ್ಟಾಗುತ್ತೆ ಕವರ್ ಮಾಡೋಣ. ಬಟ್ ನಾವು ಆದಷ್ಟು ನಿಮಗೆ ಎಲ್ಲ ಕಂಟ್ರೀಸ್ ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ಮೇ ಬಿ ನಾಟ್ ಇನ್ ಒನ್ ಎಪಿಸೋಡ್, ಬಟ್ ವಿ ವಿಲ್ ಟ್ರೈ. ಲೆಟ್ಸ್ ಗೋ. ಬನ್ನಿ ಹಂಗಾರೆ. ಫಸ್ಟ್ ಯಾವ ಕಂಟ್ರಿಗೆ ಹೋಗೋಣ? ಹತ್ರದಲ್ಲಿರೋದು ಟರ್ಕಿ. ಸೊ ಟರ್ಕಿಗೆ ಹೋಗೋಣ. ಟರ್ಕಿ ಏನು ಫೇಮಸ್ಸು ಅಂದರೆ ಕಾಟನಿಗೆ, ಮತ್ತೆ ಪುನಃ ಕಾಟನ್ಗೆ ಫೇಮಸ್ಸು. 5 ನಿಮಿಷ ಮುಂಚೆ ತಿನ್ಲಲ್ಲ, ಸ್ವೀಟ್ ಆಗಿರೋ ಸ್ವೀಟು ಟರ್ಕಿದೆ, ಬಕ್ಲಾವಾ. ಸೊ ಅಲ್ಲಿಗೆ ಹೋಗೋಣ, ಅಲ್ಲೇನೇನು ಸಿಕ್ಕುತ್ತೆ, ಅಲ್ಲೇನೇನಿದೆ ಎಲ್ಲ ತೋರ್ಸೋಣ. ಓಕೆ, ಲೆಟ್ಸ್ ಗೋ. ಸೊ ಕಾಲ್ ಚೆಸ್ಟ್ನಟ್ಸ್, ಇದು ನನ್ನ ಫೇವ್ರೇಟ್ ಅಲ್ಲ, ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ ಅದು. ಇದಕ್ಕೇನು ಇಂಡಿಯಲ್ಲಿ ಸಿಕ್ಕುತ್ತಾ? ಇದು ಸಿಕ್ಕತ್ತಪ್ಪ. ಅದಕ್ಕೇನು ಹೇಳೋದು ನಂಗೆ ಗೊತ್ತಿಲ್ಲ, ಏನು ಹೇಳ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಚೆಸ್ಟ್ನಟ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು. ಅದು ಬಿಡು, ನಮ್ದು ಮುಸ್ಕಿನ್ ಜೋಳ. ಜೋಳ ಫಸ್ಟ್ ಕ್ಲಾಸ್. ಮಸಾಲೆ ಏನಿಲ್ಲ ಆದ್ರೆ ಅಲ್ಲ, ಏನೂ ಇಲ್ಲ. ನಮ್ಮ ಬೆಂಗಳೂರಲ್ಲಾದ್ರೆ ಸಖತ್ತಾಗಿ ಮಸಾಲೆ ಹಾಕ್ಬಿಟ್ಟು ಮಾಡ್ಬಿಡ್ತಾರೆ. ಓ ನೋಡಿಲಿ, ಕಾಫಿ ಮಸಲ್ಸ್. ಇದು ಮಸಲ್ಸ್ಗೆ ಏನು ಹೇಳೋದೆ? ಅದೇ ಕಪೆ ಚಿಪ್ಪು ಟೈಪು, ಬಟ್ ಕಪೆ ಚಿಪ್ಪಲ್ಲ, ಆಯಿಸ್ಟರ್ಸ್ ಅಲ್ಲ, ಅದರಲ್ಲಿ ಅದು ಕಾಫಿದಂತೇನಪ್ಪ. ವಾವ್, ಅದು ಸ್ವಲ್ಪ ಕಷ್ಟನೇ. ಇದೇನು ಸ್ಟ್ರಾಬೆರಿ ಚಾಕ್ಲೇಟ್. ಇದನ್ನ ಚಾಕ್ಲೇಟ್ ಡಿಪ್ ಮಾಡಿ ನೋಡಿ ಇಲ್ಲಿ ಇಟ್ಟಿದ್ದಾರೆ.
ನೋಡಿದ್ರಲ್ಲ, ಈಗ ಬಿಟ್ರೆ ಇವಳ ಅಂಗಡಿ ಒಳಗಡೆ ಕೂತ್ಕೊಬಿಡ್ತಾಳೆ. ಸ್ವಲ್ಪ ಹೊತ್ತು ಬಿಟ್ರೆ ಅಲ್ಲೇ ಹೋಗ್ತೀನಿ. ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಔಟ್ಲೆಟ್ ಒಳಗಡೆ ಹೋಗ್ತಾ ಇದ್ದಾಳೆ. ಮಾಡ್ತಾ ತಿಂತ ಒಳಗಡೆ ಕೂತಿರ್ತೀನಿ. ಹೌದು, ಸರಿ ನೋಡಿ ಇವಾಗ ಏನಿದೆ ಅಂತಲ್ಲಿ. ಬೇಕ್ಡ್ ಪೊಟೆಟೋಸ್ ಮೇಲೆ ನೋಡಿ ಇದೆಲ್ಲ ಈ ಥರದ್ದು ಯಾವ್ದು ಬೇಕೋ ಅದನ್ನೆಲ್ಲ ಹಾಕೋಬೋದು. ಬೇಯಿಸಿರೋ ಪೊಟೆಟೊ ಅಷ್ಟೇ, ಮ್ಯಾಶ್ ಮಾಡಿ ಬೇಯಿಸಿರೋ ಪೊಟೆಟೊ, ಅದ್ರ ಮೇಲೆ ಒಂದಷ್ಟು ಫ್ಲೇವರ್ಸ್ ಹಾಕಿ ತಿನ್ನಿ. ನೀವು ಟ್ರೈ ಮಾಡಿ, ದೊಡ್ಡ ಕಷ್ಟ ಏನಿಲ್ಲ. ಬೇಯಿಸಿ ಪೊಟೆಟೋಸ್ನ ಮ್ಯಾಶ್ ಮಾಡಿ ಸ್ವಲ್ಪ ಬಟರ್ ಹಾಕಿ ಚೂರು ಸಾಲ್ಟ್ ಹಾಕಿ ಅದ್ರ ಮೇಲೆ ನಿಮ್ಗೆ ಏನೇನು ಇಷ್ಟ ಇದೆ ಎಲ್ಲ ಹಾಕ್ಕೊಳ್ಳಿ, ತಿನ್ನಿ ಒಟ್ಟಲ್ಲಿ. ಸರಿಯಾಗಿ ಬಾರಿಸಿ ಅಷ್ಟೇ. ಕ್ಯೂಟ್ ಆಗಿದೆ. The artwork, very nice. ಯಾರ್ಗಾನ ಗಿಫ್ಟ್ ಕೊಡೋಕ್ಕೆಲ್ಲ ಚೆನ್ನಾಗಿರುತ್ತಲ್ವಾ? ಇದು ಇದಲ್ವಾ ಇವಿಲೈ? ಇದು ಟರ್ಕಿಶ್ ಇವಿಲೈ. ಸೊ ಟರ್ಕಿಯಲ್ಲಿ ಏನಂದ್ರೆ ದೃಷ್ಟಿಗೆ, ನಾವು ಹೆಂಗೆ ದೃಷ್ಟಿಗೆ ಕಪ್ಪು ದಾರ ಎಲ್ಲ ಹಾಕೋತೀವಿ, ಟರ್ಕಿಯಲ್ಲಿ ಇವಿಲೈ ಆಲ್ಮೋಸ್ಟ್ ಎಲ್ಲರಿಗೂ ಇವಾಗ ಗೊತ್ತಿರುತ್ತೆ. ಹೌದು. ಸೊ ನೋಡಿ, ಇದ್ರದ್ದು ಮನೆಯಲ್ಲಿ ಈ ಥರ ಮಾಡಕ್ಕೆ ಚೆನ್ನಾಗಿದೆ. ಹ್ಯಾಂಗ್ ಮಾಡಿದ್ರೆ ಇದಕ್ಕೆ 10 ಗ್ರಾಮ್ ಅಷ್ಟೇನೆ. ಹೌದು. ಏನ್ ಇಟ್ಕೊಂಡಿದ್ಯಾ? ಇದು ನೋಡು. ಓ, ಕೀ ಚೈನ್. ಗೂಬೆ ಅಷ್ಟೇನೆ. ಅಲ್ಲ, ಗೂಬೆ ಕೀ ಚೈನ್ ಏನಪ್ಪ ಇಟ್ಕೋತಾರೆ ಗೊತ್ತಾ? ಇವಾಗ ನೀನ್ ಹೇಳಿದ್ರೆ ನಗ್ತೀಯ. ಇವರು ಕನ್ನಡ ಆಕ್ಟ್ರೆಸ್ ಸುಧಾರಾಣಿ ಗೊತ್ತಾ? ಹೌದು. ಅವರು ಹೋದಲ್ಲೆಲ್ಲ ಗೂಬೆ ಬಾಯ್ ಮಾಡ್ತಾರೆ. ಅಂದ್ರೆ ನಂಗೆ ಗೊತ್ತಾಗಿಲ್ಲ. ಹೌದು, ಅವ್ರು ಹೋದಲ್ಲೆಲ್ಲ ಗೂಬೆ ಎತ್ಕೊಳ್ತಾರೆ. ಸುಧಾರಾಣಿ ನಿನಗೆ, ಸುಧಾರಾಣಿಗೆ ಸ್ಪೆಷಲ್ ಇದು. ನಂಗೆ ಗೊತ್ತಿರಲಿಲ್ಲ. ಹೌದು, ಅವ್ರೊಂದು ವಿಡಿಯೋ ನೋಡಿದೆ. ಅವ್ರು ಹೇಳ್ತಾ ಇದ್ರು, ನಾನು ಎಲ್ಲಿ ಹೋದ್ರು ನಾನು ಗೂಬೆ ಶಾಪಿಂಗ್ ಮಾಡ್ತೀನಿ. ನಾನು ಅನ್ಕೊಂಡೆ ಗೂಬೆ ಅಂದ್ರೆ ತಮಾಷೆಗೆ ಹೇಳ್ತಾ ಇದ್ದಾರೆ. ನೋಡಿದ್ರೆ ಅವ್ರು ಗೂಬೆ ಇದು ಎನಿಥಿಂಗ್, ಎನಿ ಸ್ಟ್ಯಾಚ್ಯೂ ಆರ್ ಟಾಯ್ಸ್. So then this is for you, ಸ್ಪೆಷಲಿ ಫಾರ್ ಸುಧಾರಾಣಿ. ಕ್ಲಿಪ್ ತಗೋತಾ ಇದೆಯಾ? ವಿಷಯ ಇದು ನೋಡಿ, ಇದು ಸಣ್ಣ ಮಕ್ಕಳಿಗೆ ಕ್ಯೂಟ್ ಆಗಿ, ಎಷ್ಟು ಕ್ಯೂಟ್. ನನಗಲ್ಲ, ಸಣ್ಣ ಮಕ್ಕಳಿಗೆ ಎಷ್ಟು ಕ್ಯೂಟ್ ಆಗಿದೆ. ಚೆನ್ನಾಗಿದೆ ಅಲ್ಲ?
ಇಲ್ಲೊಂದು ಪರ್ಫಾರ್ಮೆನ್ಸ್ ನಡೆಯುತ್ತೆ. ಈಗ ಸದ್ಯಕ್ಕೆ ನಾವೇ ಇಬ್ರು ಮುಂದೆ ನಿಂತ್ಕೊಂಡಿದ್ದೀವಿ. ಸದ್ಯಕ್ಕೆ ಶಿವರಂಜನಿ ಪರ್ಫಾರ್ಮ್ ಮಾಡ್ತಾಳೆ ಇದ್ರ ಮೇಲೆ ಸ್ಟೇಜಲ್ಲಿ ಹೋಗಿ ನಾನು ನೋಡ್ತೀನಿ. ಆಮೇಲೆ ಇಲ್ಲಿದು ಕಲ್ಚರಲ್ ಪರ್ಫಾರ್ಮೆನ್ಸ್. ಸೊ ಪ್ರತಿಯೊಂದು ಕಂಟ್ರಿಯಲ್ಲೂ ಈ ತರ ಒಂದು ಸ್ಟೇಜ್ ಮಾಡಿದ್ದಾರೆ. ಅಲ್ಲಿ ಅವ್ರುಗಳು ಡಾನ್ಸ್ ಮಾಡ್ತಾರೆ. ಹೌದು. ಹಾಗೆ ಮುಂದ್ಗಡೆ ಊಟ ತಿಂಡಿ ಇದೆಲ್ಲ ನೋಡಿದ್ವಲ್ಲ ಆ ಥರ. ಮತ್ತೆ ಲೋಕಲ್ ಟ್ಯಾಲೆಂಟ್. ಸೊ ಹೇಗಂದ್ರೆ ನನ್ನ ಮಗಳು ಡಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ಲು. ಸೊ ಅವ್ರು ಫಸ್ಟೇ ಬುಕ್ ಮಾಡಿದ್ರೆ ಈಗ ಇಂಡಿಯನ್ ಪೆವಿಲಿಯನ್ ಅಲ್ಲಿ ಅವಳದು ಬಿಫೋರ್ ಲಾಸ್ಟ್ ಇಯರ್ 3 ಸಲ ಪರ್ಫಾರ್ಮೆನ್ಸ್ ಇತ್ತು. ಆ ಥರ. ಸೊ ಹಾಗೆ ಸೊ ಆ ಥರ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್, ಸ್ಕೂಲ್ ಸ್ಟೂಡೆಂಟ್ಸ್, ಸೊ ಡಾನ್ಸ್ ಟ್ರೂಪ್ಸ್ ಬಂದು ಪರ್ಫಾರ್ಮ್ ಮಾಡ್ತಾರೆ. ಫ್ರೆಶ್ ಪಂಪ್ಕಿನ್ ಸೀಡ್ ಇಲ್ಲಿ ಹಾಕಿದ್ದಾರೆ. ಹಾಗೆ ಇಲ್ಲಿ ಫ್ರೆಶ್ ಆಯಿಲ್ ಬರ್ತಾ ಇದೆ ಅಲ್ವಾ? ನೋಡು, ಫ್ರೆಶ್ ಆಯಿಲ್, ಪಂಪ್ಕಿನ್ ಸೀಡು ಆಯಿಲ್, ಆ ಥರ ಎಲ್ಲ ಥರದ್ದು. ಇಲ್ಲೇನಿದೆ ಫ್ಲ್ಯಾಕ್ಸ್ ಸೀಡ್ ಆಯಿಲು. ಓ ವಾವ್, ಸೋ ನೈಸ್. ಕ್ಯಾಸ್ಟರ್ ಆಯಿಲ್, ಆರ್ಗೇನ್ ಆಯಿಲ್. ಬಟ್ ಸಖತ್ ಎಕ್ಸ್ಪೆನ್ಸಿವ್ ಇರ್ಬೋದು ಮಾತ್ರ. ಒಳ್ಳೆ ಆಯಿಲ್ ಅಂದರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಇದು ನೋಡಿ, ಇದೆಲ್ಲನೂ ತುಂಬಾ ಎಕ್ಸ್ಪೆನ್ಸಿವ್ ಆ್ಯಕ್ಚುಲಿ ಇದೆಲ್ಲ. ಹೌ ಮಚ್ ಇಸ್ ದಿಸ್? Not expensive. 80 dirham. ಹಾಂ, 80 ಗ್ರಾಮ್ಸ್ ಅಂತೆ ನೋಡಿ. It's all pure oil. Okay? ಪ್ಯೂರ್ ಆಯಿಲ್. No alcohol. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಆಯಿಲು ಇನ್ನೊಂದು ನನಗೆ ಬಹಳ ಇಷ್ಟ ಆಗಿರೋ ಸೆಕ್ಷನ್ನು. ಯಾಕೆಂದರೆ ನಾನು ಆಯಿಲ್, ಮೈಗೆ ಹಾಕೊಳ್ಳೋ ಆಯಿಲು, ಬಾಡಿ ಆಯಿಲೆಲ್ಲ ನಾನೇ ಮಾಡ್ತೀನಿ ಯಾವಾಗಲೂ. ಸೊ ಭಾಳ ಚೆನ್ನಾಗಿರೋದಿದೆ, ಇಲ್ಲಿ ಸಿಗ್ತಾ ಇದೆ ಇಲ್ಲಿ. ನೈಸ್. ಸೊ ಒಂದು ಕೆಲಸ ಮಾಡಿ, ಇನ್ನೊಂದು ವಿಡಿಯೋಲ್ಲಿ ಆಯಿಲ್ ಮಾಡಿ ನನಗೂ ಒಂಚೂರು ಕೊಡು. ಆಯಿಲ್ ನಿಜವಾಗ್ಲೂ ಚೆನ್ನಾಗಿದೆ. ಐ ಮೀನ್ ಬಾಡಿ ಆಯಿಲ್ ನಾನು ಚೆನ್ನಾಗಿ ಮಾಡ್ತೀನಿ. ಎನಿವೆ ತೋರಿಸ್ತೀನಿ, ತೋರಿಸ್ಬೇಕು, ನಿಮಗೂ ಕೊಡ್ತೀನಿ. ಇಲ್ಲಿರೋ ಸ್ವಲ್ಪ ಐಟಮ್ ಎಲ್ಲ ನೋಡ್ಬಿಟ್ಟು ನನಗೂ ಒಂಚೂರು ಘಮ ಘಮ ಇರೋ ಆಯಿಲ್ ಮಾಡ್ಕೊಡು. ಹೌದು. ನೋಡಿ ಇಲ್ಲಿ ಎಲ್ಲ ಫ್ರೂಟ್ಸ್ದು, ರೋಸಸ್ದು, ಸಿನಮನ್. ಹೌದು, ರಿಯಲಿ ನೈಸ್. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ವೀಕ್ಷಕರು ಒಂದಷ್ಟು ದಿವಸ ಆದಮೇಲೆ ಶಿವರಂಜನಿ ಬಾಡಿ ಆಯಿಲ್ ಮಾಡ್ತಾಳೆ, ನಾನು ಹಾಕ್ಕೊಂಡು ಫುಲ್ ಗ್ಲೋ ಆಗ್ತಾ ಇರ್ತೀನಿ. ಎಸ್ ನಿಜವಾಗ್ಲೂ ಹೌದು, ಮಾಡ್ತೀನಿ. ಸೊ ಪಾಸ್ಪೋರ್ಟ್ ಫಸ್ಟ್ ಕಂಟ್ರಿ ಎಲ್ಲಿ ಬಂದಿದ್ವಿ ನಾವು? ಟರ್ಕಿ ಆಯಿತು. ಇಲ್ಲೇನಂದರೆ ಬಂಚ್ ಆಫ್ ಸ್ವೀಟ್ಸ್, ಈಟಿಂಗ್, ಕ್ಲೋದಿಂಗ್, ಪರ್ಫ್ಯೂಮ್ಸ್, ಜ್ಯುವೆಲ್ರಿ. ಎಸ್. ಆಮೇಲೆ ಏನಾಯ್ತು? ಆಯಿಲ್, ಆಯಿಲ್, ಆರ್ಗ್ಯಾನಿಕ್ ಆಯಿಲ್ ತುಂಬ ಚೆನ್ನಾಗಿತ್ತು. ಆಮೇಲೆ ಗೂಬೆ, ಇವಿಲ್ ಐ ಆ್ಯಂಡ್ ಗೂಬೆ. ಎಸ್, ಇದೆಲ್ಲ ಇದು ಟರ್ಕಿಶ್. ಈಗ ಫಸ್ಟ್ ಒಂದು ಸ್ಟ್ಯಾಂಪ್ ಹಾಕಿ ನೆಕ್ಸ್ಟ್ ಕಂಟ್ರಿ. ಎಸ್, ಲೆಟ್ಸ್ ಗೋ. ಸೊ ಇಲ್ಲಿ ನಮ್ಮ ಹೆಸರು ಹಾಕೊಳ್ಳೋಣ, ಆಮೇಲೆ ಸ್ಟ್ಯಾಂಪ್ ಬಾಯ್. ಇಲ್ಲಿಡು, ಇಲ್ಲೆಲ್ಲ ಇಡಕ್ಕಿದೆ ಇದು. ಹಾಗೇನೋ ಇಡಕ್ಕಿದೆ.